ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಆ್ಯಂಡ್ ಆ ಒಂದು ಕರೆಂಟ್ ಎನರ್ಜೀಸ್ಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಏನು ಮೆಸೇಜಸ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಸೊ 2 ಫೈಲ್ಗಳಿದೆ ಇಲ್ಲಿ. ಇಟ್ಸ್ ನಾಟ್ ಅ ಪಿಕ್ ಅ ಕಾರ್ಡ್, ಓಕೆ. ಸೊ ಇದು ನಿಮ್ಮ ಕರೆಂಟ್ ಎನರ್ಜೀಸ್ಗೆ ನಾನು ಕಾರ್ಡ್ ತೆಗೆದಿರೋದು ಆ್ಯಂಡ್ ಇದು ಯೂನಿವರ್ಸ್ ಗೈಡೆನ್ಸ್ ಏನು ಸಿಗ್ತಾ ಇದೆ ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ಗೆ ಅಂತ ಹೇಳಬಹುದು. ನೋಡೋಣ, ಓಕೆ. ಸೊ ಈ ಒಂದು ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕಂಟಿನ್ಯೂ ಮಾಡಿ. ಟಾಪಿಕಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಯು ಕ್ಯಾನ್ ಸ್ಕಿಪ್ ದ ವಿಡಿಯೋ ಅಂತ ಹೇಳ್ತಾ, ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಡಿಸ್ಕ್ರಿಪ್ಷನ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಫಸ್ಟು ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅಂತ ನೋಡೋಣ. ಸೊ ಆಮೇಲೆ ಯೂನಿವರ್ಸ್ ಗೈಡೆನ್ಸ್ ತೊಗೊಳ್ಳೋಣ. ಸೊ 10 ಆಫ್ ಪೆಂಟಿಕಲ್ಸ್, ಓಕೆ, 10 ಆಫ್ ಕಪ್ಸ್, ಪೇಜ್ ಆಫ್ ಸಾರ್ಟ್ಸ್ ಆ್ಯಂಡ್ ದ ಮ್ಯಾಜಿಷಿಯನ್. ಆ್ಯಂಡ್ ಆ್ಯಸ್ ಪರ್ ದಿ ಕಾರ್ಡ್ ತುಂಬ ಡ್ರೀಮ್ಸ್ಗಳಿದೆ ನಿಮ್ಮದು. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಪ್ರೀತಿ ಪಾತ್ರರು ಏನಿದ್ದಾರೆ ಅವ್ರಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಪರ್ಸನ್ ಜೊತೆ ಮ್ಯಾರೇಜ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಫ್ಯಾಮಿಲಿ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲವೂ ಇದೆ. ಆ್ಯಂಡ್ ಕೆಲವ್ರಿಗೆ ಡ್ರೀಮ್ ಇರೋದು ಕೆಲವೊಂದಷ್ಟು ಕ್ವಾಲಿಟೀಸ್ ಏನೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅದೇ ರೀತಿಯ ಒಂದು ಪರ್ಸನ್ ನನಗೆ ಸಿಗಬೇಕು, ಅಥವಾ ಪ್ರೀತಿ ಇರಬೇಕು, ಫಿನಾನ್ಷಿಯಲಿ ಸ್ಟೇಬಲ್ ಇರಬೇಕು, ಒಂದು ಕ್ರಿಯೇಟಿವ್ ಮೈಂಡ್ಸೆಟ್ ಇರಬೇಕು, ಬಿಸ್ನೆಸ್ ಇರಬೇಕು, ಎಲ್ಲ ರೀತಿಯಲ್ಲೂ ವೆಲ್ ಸೆಟಲ್ಡ್ ಇರುವಂತಹ ಪರ್ಸನ್ ಸಿಗಬೇಕು. ಈ ರೀತಿಯ ಒಂದು ಯೋಚನೆಗಳು ನಿಮ್ಮದಿದೆ ಅಂತ ಹೇಳ್ಬೋದು. ಆ್ಯಂಡ್ ಕೆಲವರು ನಿಮ್ಮ ಕೆರಿಯರ್ಗೋಸ್ಕರ ನೀವು ಸ್ವಲ್ಪ ಫೋಕಸ್ಡ್ ಆಗಿದ್ದೀರಾ. ದಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಕೆಲವರು ತುಂಬ ಕೆರಿಯರ್ಗೋಸ್ಕರ ಒಂದು ಸ್ಟೆಬಿಲಿಟಿ ತಗೋಬೇಕು, ಒಂದು ಲೈಫ್ನಲ್ಲಿ ಏನಾದರೂ ಮಾಡಬೇಕು ಅಂತ ಇಲ್ಲಿ ಬರ್ತಾ ಇದೆ ನಿಮ್ಮ ಎನರ್ಜಿ ಪ್ರಕಾರ. ಸೊ ಬಟ್ ಪೇಜ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಐ ಥಿಂಕ್ ನಿಮ್ಮ ಒಂದು ಲಕ್ಷ್ಯ ಏನಿದೆ, ನಿಮ್ಮ ಒಂದು ಗುರಿಗಳೇನಿದೆ ಕರೆಕ್ಟಾಗಿದೆ. ಬಟ್ ನೀವು ಫೋಕಸ್ಡ್ ಆಗಿಲ್ಲ ಅಂತ ಬರ್ತಾ ಇದೆ. ಮೈಟ್ ಬಿ ಎಲ್ಲವನ್ನು ಹಾಗೆ ಮಾಡೋದು ಹೀಗೆ ಮಾಡೋದು, ನನ್ನ ಪರ್ಸನ್ ಜೊತೆ ಮದುವೆ ಆಗಬೇಕು, ಬಟ್ ಫ್ಯಾಮ್ಲಿನ ಯಾವ ರೀತಿ ಒಪ್ಪಿಸ್ಬೇಕು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಆ್ಯಕ್ಷನ್ಸ್ ತೊಗೊಳ್ತಾ ಇಲ್ಲ ಒಂದು. ಅಥವಾ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಕೆರಿಯರಲ್ಲಿ ಮುಂದುವರಿಯೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಫೋಕಸ್ಡ್ ಆಗಿಲ್ಲ. 2. ಸೊ ಮೈಟ್ ಬಿ ಇಲ್ಲಿ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ನಿಮ್ಮದು. ದಟ್ ರಿಲೇಷನ್ಶಿಪ್ ಮತ್ತು ಕೆರಿಯರ್ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀರಾ. ಪ್ರೊಫೆಷ್ನಲ್ ಪರ್ಸ್ನಲ್ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀರಾ. ಆ ಒಂದು ಕಾರಣಕ್ಕೆ ಇಲ್ಲಿ ರಿಲೇಷನ್ಶಿಪ್ಪು ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ, ಅಥವಾ ಕೆರಿಯರಲ್ಲೂ ಗ್ರೋತ್ ಅನ್ನೋದು ಸಿಗ್ತಾ ಇಲ್ಲ. ಎರಡನ್ನೂ ಮಿಕ್ಸಪ್ ಮಾಡಬೇಡಿ. ಸೊ ಇಟ್ಸ್ ಟೈಮ್ ಟು ದಟ್ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಫಸ್ಟ್ ಯಾವುದನ್ನು ಸ್ಟೆಬಿಲಿಟಿ ಅನ್ನೋದನ್ನು ಮಾಡ್ಕೋಬೇಕು ಅಂತ. ಸೊ ಆ್ಯಸ್ ಐ ಕ್ಯಾನ್ ಸೇ, ಫಸ್ಟು ಕೆರಿಯರಲ್ಲಿ ನೀವು ಬಿಲ್ಡ್ ಆದರೆ, ಸ್ಟೆಬಿಲಿಟಿ ಅನ್ನೋದನ್ನು ಪಡ್ಕೊಂಡ್ರೆ ಖಂಡಿತ ಈಸಿಯಾಗಿ ನಿಮ್ಮ ಫ್ಯಾಮ್ಲಿ ಜೊತೆ ಹೋಗಿ ಮಾತಾಡಿ, ನನ್ನ ಪರ್ಸನ್ನ ನಾನು ಈ ರೀತಿ ಇದೆ, ಈ ರೀತಿ ಬೇಕು ಅಂತ ನೀವು ಮಾತಾಡಬಹುದು. ಒಂದು ಇಂಡಿಪೆಂಡೆನ್ಸ್, ನಿಮಗೂ ಒಂದು ಕಾನ್ಫಿಡೆಂಟ್ ಅನ್ನೋದು ಬೆಳೆಸ್ಕೋಬೇಕು ಅಂದರೆ ಒಂದು ಕೆರಿಯರಲ್ಲಿ ಸೆಟ್ಲ್ ಆಗಬಹುದು. ಸೊ ಆ ಒಂದು ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಫೋಕಸ್ ಸ್ವಲ್ಪ ಕಮ್ಮಿ ಆಗಿದೆ. ಆ ಫೋಕಸ್ನ ನೀವು ತೊಗೊಂಡು ಬರಬೇಕು. ಆ್ಯಕ್ಷನ್ಸ್ ಈಸ್ ರಿಕ್ವೈರ್ಡ್. ಆ್ಯಂಡ್ ತುಂಬ ಇಮ್ಯಾಜಿನೇಷನಲ್ಲಿ ಕೆಲವರು ಇದ್ದೀರಾ. ಡೋಂಟ್ ಮೈಂಡ್ ದಟ್. ಕೆಲವರು ತುಂಬ ಇಮ್ಯಾಜಿನೇಷನಲ್ಲಿ ಇದ್ದೀರಾ. ದಟ್ ಮದುವೆ ಆದರೆ ಹೀಗಿರುತ್ತೆ, ಮದುವೆ ಆದರೆ ನನ್ನ ಲೈಫ್ ಆಗಿರುತ್ತೆ, ನನ್ನ ಪರ್ಸನ್ ಬರಬೇಕು, ಫ್ಯಾಮಿಲಿ ಒಪ್ಕೊಳ್ತಾರಾ, ಫ್ಯಾಮಿಲಿಯಲ್ಲಿ ಏನಾದರೂ ತೊಂದರೆಗಳಾಗುತ್ತಾ, ಅಥವಾ ಹಾಗೆ ಹೀಗೆ ಸುಮಾರು ಓವರ್ ಥಿಂಕ್ಗಳು ಕೆಲವ್ರು ಮಾಡ್ತಾ ಇದ್ದೀರಾ. ಬಟ್ ಓವರ್ ಆಲ್ ದ ಎನರ್ಜಿ ನೋಡೋದಾದರೆ ಕೆಲವೊಂದಷ್ಟು ಪಾಸಿಟಿವ್ ಇದೆ. ನನಗೆ ಇವತ್ತು ಒಂದಷ್ಟು ಎನರ್ಜೀಸ್ ನಿಮ್ಮ ಕಡೆಯಿಂದ ಒಂದು ಫೇತ್, ನಂಬಿಕೆ ಎಲ್ಲವೂ ಸಿಗ್ತಾ ಇದೆ. ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಏನು ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಓಕೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು, ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಅಗೇನ್ ಫೋಕಸ್. ಬಿಕಾಸ್ ನೀವು ಮಾಡ್ತಾ ಇರೋದೇ ಒಂದು ಕೆಲಸ, ನೀವು ಯೋಚನೆ ಮಾಡ್ತಾ ಇರೋದೇ ಇನ್ನೊಂದು ಅಂದರೆ ಅದು ಯಾವುದೂ ಸಕ್ಸಸ್ ಆಗೋದಿಲ್ಲ. ಮೈಂಡು ಮನಸ್ಸು ಒಂದೇ ಕಡೆ ಇದ್ದರೆ ಖಂಡಿತ ಆ ಒಂದು ಕೆಲಸ ಆಗುತ್ತೆ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಯೂನಿವರ್ಸ್ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ 5 ಆಫ್ ಕಪ್ಸ್, ಪಾಸ್ಟಲ್ಲಿ ಇರಬೇಡ, ಪಾಸ್ಟಿಂದ ಹೊರಗೆ ಬಾ. ಪಾಸ್ಟ್ ಅಂತ ಕೂತ್ಕೊಂಡ್ರೆ ಪ್ರೆಸೆಂಟ್ ಮತ್ತು ಫ್ಯೂಚರಲ್ಲಿನೂ ಕೂಡ ಪಾಸ್ಟಲ್ಲಿ ಆಗಿರುವಂಥದ್ದೇ
ಇನ್ಸಿಡೆಂಟ್ಸ್ಗಳನ್ನ ನಡೆಯುತ್ತೆ. ಸೊ ಪಾಸ್ಟನ್ನು ಲೆಟ್ ಗೋ ಮಾಡುವಂಥ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಯೂನಿವರ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲಿ. ಸೊ ಕೆಲವೊಂದು ಸರ್ತಿ ನೀವು ತುಂಬಾ ಸಡನ್ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ದಟ್ ನೀವು ತೊಗೊಳ್ತಿರುವಂತಹ ಆ್ಯಕ್ಷನ್ಸ್ ಏನಿದೆ ಅದು ಸಮಂಜಸವಾಗಿ ಇರೋದಿಲ್ಲ. ಸಮ್ಟೈಮ್ಸ್ ಮಾಡಿಬಿಡ್ತೀರಾ ಆ ಕೆಲಸನ, ಆಮೇಲೆ ಅಯ್ಯೋ ಆ ರೀತಿ ಮಾಡಬಾರ್ದಾಗಿತ್ತು ಅಥವಾ ಆ ರೀತಿ ಹೇಳಬಾರ್ದಾಗಿತ್ತು ಅಂತ ನೀವು ರಿಗ್ರೆಟ್ ಫೀಲ್ ಮಾಡೋದು. ಸ್ವಲ್ಪ ಸ್ಟಾಪ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ವೇಟ್, ಎಸ್, ನೀವು ಅಂದ್ಕೊಂಡಿರುವಂತಹ ಒಂದು ಕೆಲಸಗಳಾಗಬೇಕು ಅಂದರೆ ಇಟ್ಸ್ ಟೈಮ್ ಟು ವೇಟ್. ಆ್ಯಂಡ್ ಏನಕ್ಕೆ ವೇಟ್ ಮಾಡು ಅಂತ ಹೇಳ್ತಾ ಇದ್ದಾರೆ? ಬಿಕಾಸ್ ನೀವು ಒಂದು ಸ್ಟ್ರೆಂತ್ ಅನ್ನೋದನ್ನು ಪಡ್ಕೋಬೇಕು, ನೀವು ಸ್ಟ್ರಾಂಗ್ ಅನ್ನೋದನ್ನು ಆಗಬೇಕು, ಇಂಡಿಪೆಂಡೆಂಟ್ ಅನ್ನೋದಾಗಬೇಕು ಅಂತ ಇಲ್ಲಿ ಬರ್ತಾ ಇದೆ. ನೋಡಿ, ಇಲ್ಲಿ ರಿಲೇಷನ್ಶಿಪ್ ಆಯಿತು, ಕೆರಿಯರ್ ಆಯಿತು, ಎಲ್ಲ ರೀತಿಯಲ್ಲೂ ಇಂಡಿಪೆಂಡೆನ್ಸ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಬಟ್ ಕೆಲವರು ಇಲ್ಲಿ ತುಂಬ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಮಾತಿಗೆ ಮುಂಚೆ ಅಳ್ತೀರಾ ಅಥವಾ ಯಾರಾದರೂ ಏನಾದರೂ ಹೇಳಿದ್ರೆ ತಟ್ಟಂತ ಕಣ್ಣೀರು ಬರುತ್ತೆ. ಇಟ್ ಮೀನ್ಸ್ ನೀವು ಎಮೋಷ್ನಲಿ ತುಂಬ ಲೋ ಆಗಿದ್ದೀರಾ. ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರೋದು ನಿಮಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ಸ್ಟ್ರಾಂಗ್ ಆಗಿ ಎಮೋಷ್ನಲಿ ಇಂಡಿಪೆಂಡೆಂಟ್ ಆಗಿರೋದನ್ನು ಕಲಿಬೇಕು. ಎಮೋಷ್ನಲಿ ಇಂಡಿಪೆಂಡೆಂಟ್ ಯಾವಾಗ ಆಗ್ತೀರಾ ಆವಾಗ ಎಲ್ಲವೂ ಕ್ಲಾರಿಟಿಗೆ ಬರುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಆ್ಯಂಡ್ ಎಲ್ಲವೂ ನೀವು ಅಂದ್ಕೊಂಡಂಗೆ ಆಗುತ್ತೆ. ಫಸ್ಟ್ ಎಮೋಷ್ನಲಿ ಒಂದು ಸ್ಟ್ರೆಂತ್ ಅನ್ನೋದನ್ನು ಬೆಳೆಸ್ಕೊಳ್ಳಿ. ಬಿ ಇಂಡಿಪೆಂಡೆಂಟ್ ಆ್ಯಂಡ್ ವೇಟ್ ಮಾಡಿ. ಲೆಟ್ ಗೋ ದ ಪಾಸ್ಟ್. ಆ್ಯಂಡ್ ಮಾತಾಡುವಾಗ, ಆ್ಯಕ್ಷನ್ಸ್ ತಗೊಳ್ಳುವಾಗ, ಡಿಸಿಷನ್ಸ್ ಮಾಡುವಾಗ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮನಸ್ಸು ಮೈಂಡು ಎರಡು ಒಂದೇ ಕಡೆ ಇರಲಿ, ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಅವೇರ್ ಇರಲಿ ಅಂತ ಏಂಜಲ್ ಗೈಡೆನ್ಸ್ ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.